ಹಾಯ್ ವೆಲ್ಕಮ್ ಟು ಪೂರ್ವಿ ಟ್ರೆಂಡ್ಸ್ ಆ್ಯಂಡ್ ಟಾಕ್ಸ್. ನಾರ್ಮಲ್ ಫುಟಲ್ಲಿ ಕೂಡ ತುಂಬ ಚೆನ್ನಾಗಿ ಗ್ಯಾದರಿಂಗ್ಸ್ನ ಮಾಡ್ಕೊಳ್ಳೋಕ್ಕೆ ಈ ಒಂದು ಸಿಂಪಲ್ ಸೆಟ್ಟಿಂಗ್ಸ್ನ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಗ್ಯಾದರಿಂಗ್ಸ್ ಆಗಿದೆ ಅಂತ. ಇಷ್ಟು ತಿಕ್ಕಾಗಿ ಮಾಡ್ಕೋಬೋದು, ಇನ್ನು ಸ್ವಲ್ಪ ತಿನ್ನಾಗಿ ಬೇಕಂತಂದರೆ ಕೂಡ ಮಾಡ್ಕೋಬೋದು. ಅದೆಲ್ಲ ಅಡ್ಜಸ್ಟ್ಮೆಂಟು ಕೂಡ ಈ ಒಂದು ಟೆನ್ಷನಲ್ಲಿ ಮತ್ತು ನಾವು ಈ ಒಂದು ಸ್ಟಿಚ್ ಲೂಸ್ ಏನಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೊದಲು ನಾನು ಟೆನ್ಷನ್ನ ನಾರ್ಮಲ್ಲಾಗಿ ತುಂಬ ಟೈಟ್ ಮಾಡಿಲ್ಲ, ತುಂಬ ಲೂಸ್ ಮಾಡಿಲ್ಲ. ನಾರ್ಮಲಾಗಿ ಹೊಲಿಯೋದಕ್ಕಿಂತ ಇನ್ನು ಸ್ವಲ್ಪ ಟೈಟ್ ಮಾಡಿ ಸ್ಟಿಚ್ ನಂಬರ್ನ 5 ಇಟ್ಕೊಂಡು ಗ್ಯಾದರಿಂಗ್ಸ್ ಹಾಕ್ತಾಯಿದ್ದೀನಿ. ನಾವು ಮೊದಲು ಗ್ಯಾದರಿಂಗ್ಸ್ನ ಹಾಕುವಾಗ ಬಟ್ಟೆನ ಹೊರಗಡೆ ಬಿಟ್ಕೋಬಾರ್ದು. ಫೂಟ್ ಹತ್ರ ಬಟ್ಟೆಯನ್ನು ಹಿಡ್ಕೊಂಡು ಈ ರೀತಿ ಬೆರಳಲ್ಲಿ ನಾವು ಸ್ಟಿಚಸನ್ನು ಹಾಕ್ಕೋಬೇಕಾಗತ್ತೆ. ನೋಡಿ, ಈಗ ನಾರ್ಮಲ್ಲಾಗಿ ಟೆನ್ಷನ್ನ ಟೈಟಾಗಿ ಇಟ್ಟಿರೋದ್ರಿಂದ, ಅಂದರೆ ನಾರ್ಮಲ್ ಸ್ಟಿಚ್ಗಿಂತ ಒಂದು ಸ್ವಲ್ಪ ಟೈಟಾಗಿ ಇಟ್ಟಿದ್ದೀನಿ. ಈಗ ಗ್ಯಾದರಿಂಗ್ಸು ಸ್ವಲ್ಪ ಹತ್ರವಾಗಿ ಬರ್ತಾ ಇದೆ. ಈಗ ಇದರಲ್ಲಿ ಚೇಂಜ್ ತೋರಿಸ್ತೀನಿ. ಈ ಒಂದು ಟೆನ್ಷನ್ ಏನಿರುತ್ತೋ ಅದನ್ನು ಫುಲ್ ಟೈಟಾಗಿಟ್ಟು ನಾನೀಗ ಸ್ಟಿಚಸ್ನ ಹಾಕಿದ್ದೀನಿ. ನೋಡಿ ಎಷ್ಟು ಹತ್ರವಾಗಿ ಗ್ಯಾದರಿಂಗ್ಸ್ ಬಂದಿದೆ ಅಂತ. ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಟೆನ್ಷನನ್ನು ಲೂಸ್ ಟೈಟ್ ಮಾಡಿಕೊಂಡು ಗ್ಯಾದರಿಂಗ್ಸ್ನ ಹತ್ರ ದೂರನ ಅಡ್ಜಸ್ಟ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಗ್ಯಾದರಿಂಗ್ಸ್ ಅಂತ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಒಂದು ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.